ಅದರಲ್ಲಿ ಗಾಯತ್ರಿ ಪ್ಯಾರಾಗಿ ನನ್ನ ಜೊತೆ ಇದು ನಾನು ಮಾತು ಕೊಟ್ಟುಬಿಟ್ಟಿದ್ದೀನಿ, ಇದು ದಯವಿಟ್ಟು ಇದೊಂದು ಮಾಡೋಣ ಅಂತ ಬಂದು ನಾನು ಈ ಕಂಡೀಷನ್ಗೆ ಗಾಯತ್ರಿ ಹಾಕಿದರು. ಸೊ ನಾನು ನೋಡಿದೆ. ಸೊ ಈಗ ಶಂಕರ್ಗೆ ಏನು ಉತ್ತರ ಕೊಡ್ತಾಳೆ ಅಂತ. ಸೊ ಕಡೆಗೆ ಹೇಳಿದ್ರು, ಈಗ ಇದೊಂದು ಮಾತ್ರ ಆ್ಯಸ್ ಎನ್ ಎಕ್ಸೆಪ್ಷನ್ ನಾನು ಮಾಡ್ತೀನಿ, ಆದರೆ ನಾನು ಮಾಡೋದಿಲ್ಲ ಅಂತ ನಾನು ಮಾಡಬಾರ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ. ಯಾತಕ್ಕೆ ಅಂತೆಲ್ಲೂ ಕೇಳಿದಾಗ ಹೇಳ್ದೆ, ನಾನು ಟಾಪಲ್ಲಿದ್ದಾಗ ಎಲ್ಲ ಹೀರೋಗಳ ಜೊತೆ ಕರ್ನಾಟಕದಲ್ಲಿ ನಟಿಸಿದ್ದವಳು. ಆ ಟಾಪಲ್ಲಿದ್ದವರು ವಯಸ್ಸಾದ ಮೇಲೆ ಇಲ್ಲಿ ಮಹಿಳೆಯರಿಗೆ ಒಂದು ಪ್ರಾಶಸ್ತ್ಯ ಕಡಿಮೆ, ಮಹನೀಯರಿಗೆ ಸಿಗುವಂಥ ಪಾತ್ರಗಳ ತೊಂದರೆ ಕಷ್ಟಪಟ್ಟು ಅದು ಮಹಿಳೆಯರಿಗೆ ಕೊಡೋದಿಲ್ಲ, ಒಂದು ಪ್ರಾಮುಖ್ಯತೆ ಇರೋದಿಲ್ಲ, ಎರಡು. ಆಮೇಲೆ ನಂತರ ಅವರು ಅತ್ತೆ ಆಮೇಲೆ ತಾಯಿ ಈ ಥರದ ಅದು ನಾನು ಇಷ್ಟ ಇಲ್ಲ. ಐ ವಾಂಟ್ ಟು ವೆನ್ ಐ ಆಮ್ ಅಟ್ ದ ಟಾಪ್ ಐ ವಾಂಟ್ ರಿಟೈರ್ ಆಗೋಕ್ಕೆ, ಅದು ನಂದು, ಅದಕ್ಕೆ ನಾನು ಮಾಡ್ತಿಲ್ಲ ಅಂತ ಅದನ್ನು ಹೇಳಿದರು. ಇದು ಎರಡನೇದು. ಮೂರನೇದಾಗಿ ಅದು ನೀವು ಹೇಳೋದು ಎಲ್ಲ ಅಲ್ಲಿ ಹೇಳಿದ್ದು ಕೂಡ ನಿಜ. ಬಹುಶಃ ಅವಳಲ್ಲದೆ ಇದ್ದರೆ ಈ ನನ್ನ ಜೀವನ ಹಿಂಗೆ ಇರ್ತಿರ್ಲಿಲ್ಲ. ಬಟ್ ಮದುವೆ ಯಾಕೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ರಿ ನೀವು? ನನಗೆ ನಿಜಕ್ಕೂ ಇನ್ಫ್ಲುಯೆನ್ಸ್ ಆಗಿದ್ದು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಇಬ್ಬರು ಗಂಡು ಮಕ್ಕಳು, ದೇಶದ ಪ್ರಧಾನಿ. ಹೌದು. ಒಂದು ವೇಳೆ ಅವರ ಗಂಡು ಮಕ್ಕಳ ಮದುವೆಗಳನ್ನು ಜೋರಾಗಿ ಮಾಡೋದಿದ್ರೆ ಏನು ಇಡೀ ದಿಲ್ಲಿನ ಸಿಂಗರಿಸ್ಬಿಡೋದಾಗಿತ್ತು. ಹಾಗೆ ಮಾಡಿದೆ, ಬಹಳ ಕ್ವಾಯಿಟಾಗಿ. ಯಾರು ಕೇಳಿದರು ಕೂಡ ನನಗೂ ಇದು ಆಶ್ಚರ್ಯ, ನನಗೂ ಅದು ಹೊಳೆದಿರಲಿಲ್ಲ. ಅವರ ಮದುವೆ ಅಂದರೆ ಬಹಳ ವೈಯಕ್ತಿಕವಾದ ಒಂದು ಘಟನೆ ಅದು. ಕರೆಕ್ಟ್. ಅದನ್ನು ನಾವು ಹಾಗೂ ಮಾಡ್ಬೋದು, ಈಗ ಕೆಲವರು ಹಾಗೆ ಮಾಡ್ತಾರೆ, ಅದಕ್ಕೇನು ಅಡ್ಡಿ ಇಲ್ಲ. ಆದರೆ ನನಗೆ ಅದು ವೈಯಕ್ತಿಕ, ನಾವು ಅದು ನಾನು ಈ ಸ್ಥಾನದಲ್ಲಿರುವಾಗ ಅದು ಸೂಕ್ತವಲ್ಲ, ಅದಕ್ಕೆ ನಾನು